ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ವಿಡಿಯೋ ಸೈಜ್ನ ಹೆಂಗೆ ಕಂಪ್ರೆಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಈಗ ಸೈಜ್ 1 GB ಇರುತ್ತೆ, ಅದನ್ನು 100 MB ಹೆಂಗೆ ಮಾಡೋದು, ಅಂದರೆ ವಿಡಿಯೋ ಕ್ವಾಲಿಟಿ ಹಾಳಾಗಲ್ಲ, ಸೈಜ್ ಒಂದು ಕಡಿಮೆ ಆಗುತ್ತೆ ನಿಮಗೆ ಕಂಪ್ರೆಸ್ ಆಗಿ. ಈ ಥರ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ತುಂಬ ಜನ ಕಂಟೆಂಟ್ ಕ್ರಿಯೇಟರು, ಡೈಲಿ ಬ್ಲಾಗರ್ ಅಂತೂ ಡೈಲಿ ವೀಡಿಯೋ ಮಾಡ್ಕೊತ ಇರ್ತೀರ, ತುಂಬ ಸೈಜ್ ಆಗ್ಬಿಡುತ್ತೆ. ಅವಾಗ ನೀವೇನು ಮಾಡಬೇಕಾಗತ್ತೆ, ಹಳೇದು ಯಾವುದೋ ಒಂದು ವೀಡಿಯೋನ ಡಿಲೀಟ್ ಮಾಡಬೇಕಾಗತ್ತೆ. ಸ್ಟೋರೇಜ್ ಏನು ಫುಲ್ ಆಗಿರುತ್ತೆ, ಮೆಮೊರಿ ಫುಲ್ ಆಗಿಬಿಡುತ್ತೆ. ನಿಮಗೆ ಡ್ರೈವಿಗೆ ಹಾಕಿಡ್ಬೇಕಂದ್ರೂ ಈಗ 2 GB 3 GB ಎಲ್ಲ ಇದ್ದರೆ ಡ್ರೈವಿಗೆ ಹಾಕೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಡ್ರೈವಲ್ಲಿ ನಿಮಗೆ ಸ್ಪೇಸ್ ಇರಲ್ಲ, ಮತ್ತು ಅಲ್ಲಿ ಪೇ ಮಾಡಿ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಈ ಥರ ಕಂಪ್ರೆಸ್ ಮಾಡಿ ಇಟ್ಕೊಬಿಟ್ರೆ ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ನಿಮಗೆ ಸೈಜು ಉಳ್ದಂಗೆ ಆಗುತ್ತೆ, ಸ್ಟೋರೇಜು ಉಳ್ದಂಗೆ ಆಗುತ್ತೆ. ನೀವೇನೋ ಎಲ್ಲೋ ಪ್ಲೇಸಿಗೆ ಹೋಗಿರ್ತೀರ, ಈಗ ಟ್ರಾವೆಲ್ ಬ್ಲಾಗರ್ ಆದರೆ ಎಲ್ಲೋ ಒಂದು ಪ್ಲೇಸಿಗೆ ಹೋಗಿರ್ತೀರ, ಅಲ್ಲಿ ಏನೋ ವೀಡಿಯೋ ಚೆನ್ನಾಗಿರುತ್ತೆ, ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡು ಇರ್ತೀರ, ಬಟ್ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಆವಾಗ ನಿಮಗೆ ಅಲ್ಲಿ ನೆಟ್ವರ್ಕು ಸಿಗೋಲ್ಲ. ನೀವು ಡ್ರೈವ್ ಹಾಕಿಡೋಣ ಅಂದರೆ ನೀವು ಅವಾಗ ಏನು ಮಾಡ್ತೀರಾ, ಹಳೇದು ಯಾವುದೋ ಒಂದು ವೀಡಿಯೋ ಇರುತ್ತೆ ಡಿಲೀಟ್ ಮಾಡ್ತೀರಾ. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ವಿಡಿಯೋಕ್ಕೋಸ್ಕರ, ಹೊಸ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡ್ತೀರಾ. ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ಇದೊಂದು ಅಪ್ಲಿಕೇಶನ್ನ ನಿಮಗೆ ತೋರಿಸ್ತೀನಿ, ಹೆಂಗೆ ಯೂಸ್ ಮಾಡೋದು, ಏನು ಯಾವ ಥರ ಕಂಪ್ರೆಸ್ ಮಾಡೋದು, ವೀಡಿಯೋ ಕ್ವಾಲಿಟಿ ಹಾಳಾಗಿದೆ ಅಂತೇಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ. ಕೆಲವೊಂದು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ, ಅದನ್ನು ಎನೇಬಲ್ ಮಾಡಿಕೊಂಡು ಕಂಪ್ರೆಸ್ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ಏನೂ ಹಾಳಾಗಲ್ಲ, ಕ್ಲೀನಾಗಿ ಏನು ಎಕ್ಸ್ಪೋರ್ಟ್ ಆಗುತ್ತೆ. ಕೆಲವೊಬ್ಬರು ವಿಡಿಯೋ ಎಡಿಟರು ಇರ್ತೀರ, ಅಂದರೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊತೀರ, ಆಮೇಲೆ ಅಪ್ಲಿಕೇಶನ್ ಎಡಿಟರಲ್ಲಿ ಹಾಕಿ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀರಾ. ಒಂದು 5 minutes ವೀಡಿಯೋನೇ ಒಂದು 2 GB 3 GB ಎಲ್ಲ ಆಗ್ಬಿಡುತ್ತೆ. ಆವಾಗ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀರ ಯೂಟ್ಯೂಬಿಗೆ ಅಂದರೆ ಆವಾಗ ನೆಟ್ವರ್ಕ್ ಇದ್ದರೆ ಆಯಿತು, ವೈಫೈ ಇದ್ದರೆ ಬೇಗ ಅಪ್ಲೋಡ್ ಆಗುತ್ತೆ. ವೈಫೈಯೇ ಇಲ್ಲ ಅಂದರೆ ನಿಮಗೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು, ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡೆ ಅಪ್ಲೋಡ್ ಮಾಡ್ತಾ ಇದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಕೆಲವೊಂದು ಸರಿ ಅಪ್ಲೋಡು ಆಗಲ್ಲ, ಅರ್ಧ ಅಪ್ಲೋಡ್ ಆಗಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀವು ಕಂಪ್ರೆಸ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ನಿಮಗೆ 2 GB ವೀಡಿಯೋ ಎಲ್ಲ 200 MB ಈ ಥರ ಆಗ್ಬಿಡುತ್ತೆ. ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ, ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ನಿಮಗೆ ನೀವು ಮೊಬೈಲಲ್ಲಿ ಮಾಡ್ತಾ ಇದ್ದೀರ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪಿಂದ ಅಪ್ಲಿಕೇಶನ್ ಫಸ್ಟ್ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಮೊಬೈಲ್ದೇ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಮ್ಮ ಮೊಬೈಲ್ದು ಅಪ್ಲಿಕೇಶನ್ ರಿಸರ್ಚ್ ಮಾಡಿ ಯಾವ್ದು ಬೇಗ ಆಗುತ್ತೆ ಮತ್ತು ಕ್ವಾಲಿಟಿ ಹಾಳಾಗದೆ ಹೆಂಗೆ ಕಂಪ್ರೆಸ್ ಮಾಡೋದು ಎಲ್ಲದೂ ನಾನು ತಿಳ್ಕೊಂಡು ನಿಮಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಲ್ಯಾಪ್ಟಾಪಲ್ಲಿ ಫಸ್ಟು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ನಾನು ಇಲ್ಲಿ ಏನು ಟೈಪ್ ಮಾಡ್ತೀನಿ ಅದನ್ನೇ ನೀವು ಟೈಪ್ ಮಾಡಿ. ಓಕೆ, ಇದನ್ನು ಟೈಪ್ ಮಾಡಿ. ನೀವು ಮ್ಯಾಕ್ ಬುಕ್ ಆದರೆ ಮ್ಯಾಕ್ ಬುಕ್ ಅಂತ ಕೊಡಿ, ವಿಂಡೋಸ್ ಲ್ಯಾಪ್ಟಾಪ್ ಆದರೆ ವಿಂಡೋಸ್ ಲ್ಯಾಪ್ಟಾಪ್ ಕೊಡಿ. ಇಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ ಮೇಲೆ ಫಸ್ಟ್ ಏನು ಲಿಂಕ್ ಬರುತ್ತಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ನ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತಲ್ಲ, ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಎಲ್ಲ ಆದಮೇಲೆ ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಇದು ಒಂದ್ಸರಿ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಎಲ್ಲ ಆದಮೇಲೆ ಅದೊಂದು .net ಇಂದು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಕ್ಕೆ ಕೇಳುತ್ತೆ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಎಲ್ಲ ಆದಮೇಲೆ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೋಲ್ಡರ್ ಬ್ಯಾಚ್ ಸ್ಕ್ಯಾನ್ ಅಂತ ಬರುತ್ತೆ ಅಥವಾ ಫೈಲ್ ಅಂತ ಬರುತ್ತೆ. ಫೋಲ್ಡರ್ ಅಂದರೆ ನೀವು ಇಡೀ ಫೋಲ್ಡರ್ನೇ ಬೇಕಿದ್ರೂ ಕಂಪ್ರೆಸ್ ಮಾಡಿ ಇಟ್ಕೋಬೋದು. ಇಡೀ ಒಂದು ಫೋಲ್ಡರಲ್ಲಿ ತುಂಬ ವೀಡಿಯೋ ಇದೆ ಅಂದ್ಕೊಳ್ಳಿ, ಆ ಇಡೀ ಫೋಲ್ಡರ್ನೇ ಕಂಪ್ರೆಸ್ ಮಾಡಿ ಇಟ್ಕೋಬೋದು. ಇಲ್ಲ ನೀವು ಪರ್ಟಿಕ್ಯುಲರ್ಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಯಾವುದಾದ್ರು ಒಂದು ವೀಡಿಯೋ ಮಾತ್ರ ಕಂಪ್ರೆಸ್ ಮಾಡ್ಬೇಕಂದ್ರೆ ಆ ವಿಡಿಯೋ ಮಾತ್ರ ಸೆಲೆಕ್ಟ್ ಮಾಡಿ. ಇಲ್ಲಿ ಫೈಲಿಗೆ ಹೋಗಿ, ಈ ಫೈಲು ನಂದು 1 GB ಹತ್ರ ಇದೆ. ಈ ಫೈಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ಥರ ಬರುತ್ತೆ, ಸ್ಕ್ಯಾನ್ ಆಗಿ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಇದೆ. ಏನಂದರೆ ಫಸ್ಟು ಇಲ್ಲಿ ವೀಡಿಯೋಗೆ ಹೋಗಿ, ವೀಡಿಯೋಗೆ ಬಂದಮೇಲೆ ಇಲ್ಲಿ ಫ್ರೇಮ್ ರೇಟ್ ಅಂತ ಇದೆ ನೋಡಿ. ಇಲ್ಲಿ ಫ್ರೇಮ್ ರೇಟಲ್ಲಿ ನಿಮ್ಗೆ ಯಾವ ಥರ ಫ್ರೇಮ್ ರೇಟ್ ಬೇಕೋ ಆ ಫ್ರೇಮ್ ರೇಟ್ನ ಸೆಲೆಕ್ಟ್ ಮಾಡಿ. ನೀವು ಜಾಸ್ತಿ ಫ್ರೇಮ್ ರೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಕಂಪ್ರೆಸ್ ಕಡಿಮೆ ಆಗುತ್ತೆ, ಸ್ವಲ್ಪ ವೀಡಿಯೋ ಸೈಜ್ ಜಾಸ್ತಿನೇ ಇರುತ್ತೆ. ನಾನಿಲ್ಲಿ 30 frames ಸೆಕೆಂಡೇ ಇಟ್ಟಿರ್ತೀನಿ. ಆಮೇಲೆ ಇಲ್ಲಿ ಕಾನ್ಸ್ಟೆಂಟ್ ಫ್ರೇಮ್ ರೇಟ್ ಮತ್ತು ಪೀಕ್ ಫ್ರೇಮ್ ಅಂತ ಇದೆ, 2 ಆಪ್ಷನ್ ಇದೆ. ಇವೆರಡು ಆಪ್ಷನು, ಇದರಲ್ಲಿ ನೀವು ಕಾನ್ಸ್ಟೆಂಟ್ ಫ್ರೇಮ್ ರೇಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಮರಿಗೆ ಬನ್ನಿ. ಸಮರಿಯಲ್ಲಿ ಇಲ್ಲಿ ವೆಬ್ ಆಪ್ಟಿಮೈಸೇಷನ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇದು ಫಾರ್ಮ್ಯಾಟು 4Kನೇ ಇರಲಿ, ವೆಬ್ ಕ್ಯಾಮ್ ಎಲ್ಲ ಬೇಡ. ಆಮೇಲೆ ಅದು ಸೈಜ್ ತುಂಬ ಕಡಿಮೆ ಆಗುತ್ತೆ ಮತ್ತು ನಿಮ್ಮದು ಕ್ವಾಲಿಟಿ ತುಂಬ ಹೋಗ್ಬಿಡುತ್ತೆ. ಅದಕ್ಕೆ MP4 ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಸ್ ಫೈಲ್ ಅಂತ ಇದೆ. ಸೇವ್ ಆ್ಯಸ್ ಫೈಲ್ ಅಂದರೆ ಇದು ಕಂಪ್ರೆಸ್ ಆದಮೇಲೆ ಯಾವ ಫೋಲ್ಡರ್ ಇವಾಗ ಸೇವ್ ಆಗಬೇಕು ಮತ್ತು ಫೈಲ್ ನೇಮ್ನ ಏನಂತ ಸೇವ್ ಆಗಬೇಕು ಅಂತ ನೀವು ಇಲ್ಲಿ ಟೈಪ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬ್ರೌಸ್ ಅಂತ ಇದೆಯಲ್ಲ ಬ್ರೌಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು
ಇಲ್ಲಿ ಯಾವ ಪಾತ್ರೆ ಬೇಕು, ಯಾವ ಫೋಲ್ಡರ್ ಒಳಗೆ ಬೇಕು ನಿಮಗೆ, ಆ ಫೋಲ್ಡರ್ ಒಳಗೆ ಹೋಗಿ ಸೇವ್ ಮಾಡ್ಬೋದು. ಈ ಥರ ಇಲ್ಲಿ ಕೊಟ್ಟು ಇಲ್ಲಿ ಫೈಲ್ ನೇಮ್ ಏನು ಬೇಕು ಆ ಫೈಲ್ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆ, ಇಲ್ಲಿ ಫೈಲ್ ಪಾತ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಸ್ಟಾರ್ಟ್ ಎನ್ಕೋಡಿಂಗ್ ಅಂತ ಆಪ್ಷನ್ ಇದೆ. ಸ್ಟಾರ್ಟ್ ಎನ್ಕೋಡಿಂಗ್, ಇಲ್ಲಿ ಆ ಸ್ಟಾರ್ಟ್ ಎನ್ಕೋಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗೆ ಸ್ಟಾರ್ಟ್ ಆಗುತ್ತೆ, ಕಂಪ್ರೆಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಳಗೆ ಎನ್ಕೋಡಿಂಗ್ ಅಂತೇಳಿ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಇಷ್ಟು ಪರ್ಸೆಂಟೇಜ್. ಇದು ಫೈಲ್ ಸೈಜು ತುಂಬ ದೊಡ್ಡ ಇದೆ ನಂದು, 1 GB ಫೈಲ್ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಇದು ಸ್ವಲ್ಪ ಟೈಮ್ ತೊಗೊತಾ ಇದೆ. ಇದು ಫೈಲ್ ಎಕ್ಸ್ಪೋರ್ಟ್ ಎಲ್ಲ ಆದಮೇಲೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಈ ಥರ ವೀಡಿಯೋನ ನೀವು ಕಂಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಮೆಮೊರಿ ಉಳಿಯುತ್ತೆ. ನಿಮ್ಮದು ಐಫೋನೆಲ್ಲ ಆದರೆ ತುಂಬ ಸ್ಟೋರೇಜ್ ಕಡಿಮೆ ಕೊಟ್ಟಿರ್ತಾರೆ. ಐಫೋನೇ ಅಂತಲ್ಲ, ಯಾವ್ದು ಮೆಮೊರಿ ಆದ್ರೂ ನಿಮ್ಮದು ವೀಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ದೀರ ಅಂದರೆ ಫುಲ್ ಆಗಿಬಿಡುತ್ತೆ. ಅವಾಗ ಮೊಬೈಲ್ ವರ್ಕ್ ಆಗೋದು ಸ್ಲೋ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀವು ವೀಡಿಯೋನ ಕಂಪ್ರೆಸ್ ಮಾಡಿ ಇಟ್ಕೊಂಡ್ರೆ ವೀಡಿಯೋ ಕ್ವಾಲಿಟಿನೂ ಹಾಳಾಗಲ್ಲ, ಆಮೇಲೆ ನಿಮಗೆ ಸ್ಟೋರೇಜು ಜಾಸ್ತಿ ಬೇಕಾಗಿರಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದೇ ಥರನೇ ಕಂಪ್ರೆಸ್ ಮಾಡೋದು ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಬೇಕಂದ್ರೆ ಕಮೆಂಟ್ ಮಾಡಿಡಿ. ನಾನು ಮೊಬೈಲ್ ಅಪ್ಲಿಕೇಶನ್ ಯಾವುದಾದ್ರು ಸ್ಪೀಡಾಗಿ ಕಂಪ್ರೆಸ್ ಆಗೋದು ಮತ್ತು ಕ್ವಾಲಿಟಿ ಹಾಳಾಗದೆ ವೀಡಿಯೋ ಕಂಪ್ರೆಸ್ ಆಗೋದು ಯಾವುದಾದ್ರು ಇದ್ದರೆ ಮೊಬೈಲ್ ಅಪ್ಲಿಕೇಶನು, ಅದು ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ.